ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯಧಾಮವಿದೆ? ಬೆಂಗಳೂರು ನಗರನ, ಇಲ್ಲ ಚಿತ್ರದುರ್ಗನ, ಇಲ್ಲ ಶಿವಮೊಗ್ಗನ, ಇಲ್ಲ ತುಮಕೂರ? ಬೆಂಗಳೂರು ವಿಭಾಗದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೋಗಿಮಟ್ಟಿ ಅರಣ್ಯಧಾಮವಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಯಾರನ್ನ ಕರೆಯಲಾಗುತ್ತದೆ? ಕೆ ಶೇಷಾದ್ರಿ ಅಯ್ಯರ್ನ, ಇಲ್ಲ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ, ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ, ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ? ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು? ಬೆಂಕಿಯ ಬಲೆನ, ಸತಿ ಸುಲೋಚನನ, ಭಕ್ತ ಪ್ರಹ್ಲಾದನ, ಇಲ್ಲ ಹೇಮರೆಡ್ಡಿ ಮಲ್ಲಮ್ಮನ? ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಜಾನಪದ ಲೋಕ ಎಲ್ಲಿದೆ? ಮೈಸೂರಿನಲ್ಲಿದೆಯಾ, ಬೆಂಗಳೂರಿನಲ್ಲಿದೆಯಾ, ರಾಮನಗರದಲ್ಲಿದೆಯಾ, ಇಲ್ಲ ಮಂಡ್ಯದಲ್ಲಿದೆಯಾ? ಜಾನಪದ ಲೋಕ ರಾಮನಗರದಲ್ಲಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು? ನಂದಿ ಬೆಟ್ಟನ, ದೇವರಾಯನ ದುರ್ಗನ, ಆಲೂರಾಮೇಶ್ವರ ಗುಡ್ಡನ, ಇಲ್ಲ ಕೊಡಚಾದ್ರಿನ? ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರದ ಬೆಟ್ಟ ಆಲೂರಾಮೇಶ್ವರ ಗುಡ್ಡವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಧಾನಸೌಧವನ್ನ ಯಾರು ನಿರ್ಮಿಸಿದರು? ಕೆ.ಸಿ. ರೆಡ್ಡಿನ, ಕೆಂಗಲ್ ಹನುಮಂತಯ್ಯನ, ಇಲ್ಲ ಎಸ್ ನಿಜಲಿಂಗಪ್ಪನ, ಇಲ್ಲ ಕಡಿದಾಳ್ ಮಂಜಪ್ಪನ? ವಿಧಾನಸೌಧವನ್ನ ಕೆಂಗಲ್ ಹನುಮಂತಯ್ಯನವರು ನಿರ್ಮಿಸಿದರು. ಮುಂದಿನ ಕ್ವಶನ್ ನೋಡೋದಾದರೆ, ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ರಾಜಕಾರಣಿ ಯಾರು? ಎಸ್ ನಿಜಲಿಂಗಪ್ಪನ, ಇಲ್ಲ ಕಡಿದಾಳ್ ಮಂಜಪ್ಪನ, ಇಲ್ಲ ಶಾಂತವೇರಿ ಗೋಪಾಲಗೌಡನ, ಇಲ್ಲ ರಾಮಕೃಷ್ಣ ಹೆಗಡೆನ? ಕಾಗೋಡು ಭೂ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ರಾಜಕಾರಣಿ ಶಾಂತವೇರಿ ಗೋಪಾಲಗೌಡರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಬೆಂಗಳೂರು ವಿಭಾಗದಲ್ಲಿ ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆ ಯಾವುದು? ಶಿವಮೊಗ್ಗನ, ದಾವಣಗೆರೆನ, ಇಲ್ಲ ರಾಮನಗರನ, ಇಲ್ಲ ಚಿತ್ರದುರ್ಗನ? ಬೆಂಗಳೂರು ವಿಭಾಗದಲ್ಲಿ ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆ ರಾಮನಗರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ನದಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತವನ್ನು ರೂಪಿಸಿದೆ? ಕಾವೇರಿನ, ಇಲ್ಲ ತುಂಗಭದ್ರನ, ಶರಾವತಿನ, ಇಲ್ಲ ನೇತ್ರಾವತಿನ? ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತವನ್ನು ರೂಪಿಸಿದೆ. ಮುಂದಿನ ಕ್ವಶನ್ ನೋಡೋದಾದರೆ,
ಬೆಂಗಳೂರು ವಿಭಾಗದಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳು ಎಲ್ಲಿವೆ? ಕೋಲಾರ ಮತ್ತು ಹಾಸನದಲ್ಲಿದೆಯಾ? ಇಲ್ಲ ತುಮಕೂರು ಮತ್ತು ಚಿತ್ರದುರ್ಗದಲ್ಲಿದೆಯಾ? ಇಲ್ಲ ಮಂಡ್ಯ ಮತ್ತು ಚಾಮರಾಜನಗರದಲ್ಲಿದೆಯಾ? ಇಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇದೆಯಾ? ಬೆಂಗಳೂರು ವಿಭಾಗದಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳು ತುಮಕೂರು ಮತ್ತು ಚಿತ್ರದುರ್ಗಗಳಲ್ಲಿ ಇವೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಲಬುರಗಿ ವಿಭಾಗದಲ್ಲಿ ಆರಂಭದಲ್ಲಿ ಎಷ್ಟು ಜಿಲ್ಲೆಗಳಿದ್ದವು? 5, ಇಲ್ಲ 6, ಇಲ್ಲ 4, ಇಲ್ಲ 7? ಕಲಬುರಗಿ ವಿಭಾಗದಲ್ಲಿ ಆರಂಭದಲ್ಲಿ 4 ಜಿಲ್ಲೆಗಳಿದ್ದವು. ಮುಂದಿನ ಕ್ವಶನ್ ನೋಡೋದಾದರೆ, ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? 2009ರಲ್ಲ, ಇಲ್ಲ 2021ರಲ್ಲ, ಇಲ್ಲ 1997ರಲ್ಲ, ಇಲ್ಲ 1956ರಲ್ಲ. ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು 1997ರಲ್ಲಿ ರಚಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ಯಾದಗಿರಿ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು? ರಾಯಚೂರ, ಇಲ್ಲ ಬಳ್ಳಾರಿನ, ಇಲ್ಲ ಕಲಬುರಗಿನ, ಇಲ್ಲ ಕೊಪ್ಪಳನ? ಯಾದಗಿರಿ ಜಿಲ್ಲೆಯನ್ನು ಕಲಬುರಗಿ ಜಿಲ್ಲೆಯಿಂದ ವಿಭಜಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ವಿಜಯನಗರ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು? ರಾಯಚೂರ, ಇಲ್ಲ ಬಳ್ಳಾರಿನ, ಇಲ್ಲ ಕಲಬುರಗಿನ, ಇಲ್ಲ ಕೊಪ್ಪಳನ? ವಿಜಯನಗರ ಜಿಲ್ಲೆಯನ್ನು ಬಳ್ಳಾರಿ ಜಿಲ್ಲೆಯಿಂದ ವಿಭಜಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ಅಶೋಕನ ಶಿಲಾಶಾಸನಗಳು ಕಲಬುರಗಿ ವಿಭಾಗದ ಯಾವ ಪ್ರದೇಶದಲ್ಲಿ ಕಂಡುಬಂದಿದೆ? ಹಂಪಿನ, ಇಲ್ಲ ಸನ್ನತಿನ, ಇಲ್ಲ ಮಾಳಕೇಡನ, ಇಲ್ಲ ಬಸವ ಕಲ್ಯಾಣನ? ಅಶೋಕನ ಶಿಲಾಶಾಸನಗಳು ಕಲಬುರಗಿ ವಿಭಾಗದ ಸನ್ನತಿ ಪ್ರದೇಶದಲ್ಲಿ ಕಂಡುಬಂದಿವೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಹಂಪಿನ, ಇಲ್ಲ ಸನ್ನತಿನ, ಇಲ್ಲ ಮಾನ್ಯಕೇಟ ಅಥವಾ ಮಾಳಕೇಡನ, ಇಲ್ಲ ಬಸವ ಕಲ್ಯಾಣನ? ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಮಾನ್ಯಕೇಟ ಅಂದರೆ ಮಾಳಕೇಡವಾಗಿದೆ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು? ಹಂಪಿನ, ಇಲ್ಲ ಸನ್ನತಿನ, ಇಲ್ಲ ಮಾನ್ಯಕೇಟನ, ಇಲ್ಲ ಬಸವ ಕಲ್ಯಾಣನ? ಕಲ್ಯಾಣ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಚನ ಚಳುವಳಿಯ ಕೇಂದ್ರ ಯಾವುದು? ಹಂಪಿನ, ಇಲ್ಲ ಸನ್ನತಿನ, ಇಲ್ಲ ಮಾನ್ಯಕೇಟನ, ಇಲ್ಲ ಕಲ್ಯಾಣನ? ವಚನ ಚಳುವಳಿಯ ಕೇಂದ್ರ ಕಲ್ಯಾಣವಾಗಿತ್ತು. ಮುಂದಿನ ಕ್ವಶನ್ ನೋಡೋದಾದರೆ, ಬಹಮನಿ ಅರಸರ ರಾಜಧಾನಿ ಯಾವುದು? ಹಂಪಿನ, ಇಲ್ಲ ಕಲಬುರ್ಗಿನ, ಇಲ್ಲ ಮಾಳಕೇಡನ, ಇಲ್ಲ ಬಸವ ಕಲ್ಯಾಣನ? ಬಹಮನಿ ಅರಸರ ರಾಜಧಾನಿ ಕಲಬುರಗಿಯಾಗಿತ್ತು. ಮುಂದಿನ ಕ್ವಶನ್ ನೋಡೋದಾದರೆ, ನಿಜಾಮ
ಆಸ್ಥಾನವು ಭಾರತ ಗಣರಾಜ್ಯದಲ್ಲಿ ಯಾವ ವರ್ಷದಲ್ಲಿ ವಿಲೀನಗೊಂಡಿತು? 1948, ಇಲ್ಲ 1956, ಇಲ್ಲ 1997, ಇಲ್ಲ 2009. ನಿಜಾಮನ ಆಸ್ಥಾನವು ಭಾರತ ಗಣರಾಜ್ಯದಲ್ಲಿ 1948ರಲ್ಲಿ ವಿಲೀನಗೊಂಡಿತು. ಮುಂದಿನ ಕ್ವಶನ್ ನೋಡೋದಾದ್ರೆ, ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ ಯಾವ ವರ್ಷದಲ್ಲಿ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು? 1948ರಲ್ಲ, ಇಲ್ಲ 1956ರಲ್ಲ, ಇಲ್ಲ 1997ರಲ್ಲ, ಇಲ್ಲ 2009ರಲ್ಲ. ರಾಜ್ಯ ಪುನರ್ವಿಂಗಡಣೆಯ ಪ್ರಕಾರ 1956ರಲ್ಲಿ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಹರಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪುರ ಯಾರು ಅಂತ ಕೊಟ್ಟಿದ್ದಾರೆ. ರಾಜರುಗಳ, ಇಲ್ಲ ಪಾಳೆಗಾರರ, ಇಲ್ಲ ಕವಿಗಳ, ಇಲ್ಲ ಸೈನಿಕರ. ಹರಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪುರದವರು ಪಾಳೆಗಾರರಾಗಿದ್ದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಸುರಪುರವನ್ನ ಬ್ರಿಟಿಷರು ಯಾರಿಗೆ ನೀಡಿದರು? ಮೈಸೂರಿನ ಅರಸರಿಗ, ಇಲ್ಲ ಮರಾಠರ್ಗ, ಇಲ್ಲ ಹೈದರಾಬಾದ್ ನಿಜಾಮನಿಗ, ಇಲ್ಲ ಪೇಶ್ವೆಗಳಿಗ. ಸುರಪುರವನ್ನು ಬ್ರಿಟಿಷರು ಹೈದರಾಬಾದ್ನ ನಿಜಾಮನಿಗೆ ನೀಡಿದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನದ ಪ್ರಮುಖ ನೇತಾರರು ಯಾರು? ಗಾಂಧೀಜಿನ, ಇಲ್ಲ ನೆಹರುನ, ಸ್ವಾಮಿ ರಾಮಾನಂದ ತೀರ್ಥರ, ಇಲ್ಲ ಪಟೇಲರ. ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದ ಪ್ರಮುಖ ನೇತಾರರು ಸ್ವಾಮಿ ರಾಮಾನಂದ ತೀರ್ಥರಾಗಿದ್ದರು.